ಸೊ ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯಶುನಂದ್ ಯೂಟ್ಯೂಬ್ ಚಾನಲ್. ತುಂಬ ದಿವಸ ಆಯಿತು ವಿಡಿಯೋ ಅಪ್ಲೋಡ್ ಮಾಡಿ. ಬಿಕಾಸ್ ಟೈಮ್ ಇದ್ದಿಲ್ಲ, ಎಕ್ಸಾಮ್ಸ್ ಬೇರೆ ಹತ್ರ ಬರ್ತಿತ್ತು, ನೋಟ್ಸು ಅಸೈನ್ಮೆಂಟ್ಸ್ ಎಲ್ಲ ಇತ್ತು. ಸೊ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಫ್ರೀ ಇದ್ದೀನಿ. ಸೊ ಎ ಡೇ ಇನ್ ಮೈ ಲೈಫ್ ಮಾಡೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇದರಲ್ಲಿ ಸ್ಟಾರ್ಟಿಂಗ್ ಅಂದರೆ ಮಾರ್ನಿಂಗಿಂದ ನೈಟ್ ಗಂಟ ಏನೆಲ್ಲ ಮಾಡ್ತೀನಿ, ಯಾವ ಥರ ನನ್ನ ಡೇ ಇರುತ್ತೆ ಸಂಡೇ ಅಂತ ನಿಮಗೆಲ್ಲರಿಗೂ ತೋರಿಸ್ತೀನಿ ಬನ್ನಿ. ಸೊ ಇವಾಗ ಫಸ್ಟು ಕಿಚನ್ನಿಂದ ಸ್ಟಾರ್ಟ್ ಮಾಡೋಣ. ಕಿಚನ್ ಕ್ಲೀನ್ ಮಾಡಬೇಕು. ಕ್ಲೀನ್ ಅಂದರೆ ಕ್ಲೀನಾಗೇ ಇದೆ, ಬಟ್ ಪಾತ್ರೆ ತೊಳೆದಿರೋ ಸಾಮಾನೆಲ್ಲ ಎತ್ತಿಕ್ಬೇಕು. ಸ್ವಲ್ಪ ಕ್ಲೀನಾಗಿ ಮಾಡೋಣ ಅಂದ್ಬಿಟ್ಟು ನೋಡಿ. ಇವಾಗ ಕಿಚನ್ ಹೆಂಗಿದೆ ಅಂತ ತೋರಿಸ್ತೀನಿ.
ಜಸ್ಟ್ ಮನೆ ಕ್ಲೀನ್ ಮಾಡಿದ್ದು ಎಲ್ಲ ಮುಗೀತು. ಸೊ ಇವಾಗ ತೋರಿಸ್ತೀನಿ ಬನ್ನಿ ಮನೆ ಹೆಂಗಿದೆ ಅಂತ. ಆ್ಯಂಡ್ ಮನೆ ತೋರಿಸ್ಬಿಟ್ಟು ಫುಲ್ ಕಂಪ್ಲೀಟಾಗಿ ಕ್ಲೀನಾಗಿ ಮಾಡಿರೋದನ್ನು ಅದಾದಮೇಲೆ ಹೋಗಿ ಸ್ನಾನ ಮಾಡ್ಕೊಬಂದು ಪೂಜೆ ಮಾಡಿದ್ರೆ ಕೆಲಸ ಎಲ್ಲ ಮುಗಿಯುತ್ತೆ. ಸೊ ಅದಕ್ಕೆ ಇವಾಗ ತೋರಿಸ್ತೀನಿ ಬನ್ನಿ. ಆ್ಯಂಡ್ ಇವಾಗ ಸ್ನಾನ ಮಾಡ್ಕೊಬಂದು ಪೂಜೆ ಮಾಡಿ ಆಮೇಲೆ ಮಧ್ಯಾಹ್ನಕ್ಕೆ ಅಡುಗೆ ಏನಾದರೂ ಮಾಡಬೇಕು. ಇವತ್ತು ನಾನೇ ಅಡುಗೆ ಮಾಡ್ತಿದ್ದೀನಿ ಗೈಸ್. ನನಗೆ ಬರೋಲ್ಲ ಅಡುಗೆ ಮಾಡೋಕ್ಕೆ. ನಮ್ಮ ಯೂಟ್ಯೂಬ್ ಇರೋದೇನು ಕೇಳಿ ನೋಡ್ಕೊಳೋದು ಮಾಡೋದು ಅಷ್ಟೇ. ಅಂದರೆ ಯೂಟ್ಯೂಬಲ್ಲಿ ಕುಕ್ಕಿಂಗ್ ವ್ಲಾಗ್ ಎಲ್ಲ ಬಂದುಬಿಟ್ಟು ಅಕ್ಕ ಮತ್ತು ಅಪ್ಪ ಮಾಡೋದನ್ನ ಹಾಕೋದು. ನನಗೇನೂ ಬರೋಲ್ಲ ಅಡುಗೆ. ಅಂದರೆ ಅಡುಗೆ ಬರುತ್ತೆ, ಪಲಾವು ಬಿರಿಯಾನಿ ಈ ಥರ ಏನೂ ಮಾಡೋಕ್ಕೆ ಬರೋಲ್ಲ. ಸೊ ಇವತ್ತು ಸಂಡೇ, ಬಟ್ ಚಿಕನ್ ಮಾಡ್ತಾಯಿಲ್ಲ. ಇಟ್ಸ್ ಸೋ ಹಾರ್ಡ್ ಗೈಸ್. ಸಂಡೇ ಚಿಕನ್ ತಿಂದಿರ ಇರೋದು ಅಂದರೆ ತುಂಬ ಕಷ್ಟ. ಸೊ ಅದಕ್ಕೆ ಇವಾಗ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ಯೂಟ್ಯೂಬ್ ನೋಡಿಕೊಂಡು ಮಾಡೋಣ. ಸೊ ಸ್ನಾನ ಮಾಡ್ಕೊಂಡ್ಬಂದು ಸಿಗ್ತೀನಿ. ಬಾಯ್. ಸೊ ಗೈಸ್ ಇವಾಗ ಸ್ನಾನ ಆಯಿತು, ಸ್ನಾನ ಮಾಡ್ಕೊಂಡ್ಬಂದೆ. ಸೊ ಪೂಜೆ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ರೆಡಿಯಾಗಿ ಬೊಟ್ಟಿಟ್ಕೊಂಡು ಹೋಗೋಣ ಅಂದ್ಬಿಟ್ಟು ಸೊ ಇವಾಗ ರೆಡಿ ಆಗ್ತಾಯಿದ್ದೀನಿ. ನಾನೇನೆಲ್ಲ ಯೂಸ್ ಮಾಡ್ತೀನಿ, ಏನು ಯೂಸ್ ಮಾಡಲ್ಲ, ಕ್ರೀಮ್ ಒಂದೇ. ಸೊ ನನ್ನ ಸುಂದರವಾದ ಮುಖವನ್ನು ಇನ್ನೂ ಸುಂದರವಾಗಿ ಮಾಡೋಣ ಬನ್ನಿ. ಕ್ರೀಮ್ ಆಯಿತು, ಹಚ್ಕೊಂಡಿತ್ತು. ನೆಕ್ಸ್ಟ್ ಐಲೈನರ್. ನೆಕ್ಸ್ಟ್ ಕುಂಕುಮ. ನಾನು ಆ್ಯಕ್ಚುಲಿ ಜಾಸ್ತಿ ಗಂಧ ಇಟ್ಕೊಳಕ್ಕೆ ಇಷ್ಟಪಡ್ತೀನಿ. ಇವಾಗ ಗಂಧ ದೇವ್ರ ಮನೇಲಿದೆ, ಅಲ್ಲಿ ಹೋಗಿ ಇಟ್ಕೊಂಡು ಯಾರು ಬರ್ತಾರೆ, ಅದಕ್ಕೆ ಕುಂಕುಮ. ಆ್ಯಂಡ್ ಸ್ವಲ್ಪ ಲಿಪ್ ಬಾಮ್ ಗೈಸ್, ಲಿಪ್ಸ್ಟಿಕ್ ಅಲ್ಲ, ಲಿಪ್ ಬಾಮ್. ಅಷ್ಟೇ.
ಅಷ್ಟೇ ಗೈಸ್, ರೆಡಿ. ಬನ್ನಿ ಇವಾಗ ಹೋಗೋಣ. ಸೊ ನಾನು ರೆಡಿ ಆಗಿದ್ದೀನಿ. ಇವಾಗ ಪೂಜೆ ಮಾಡೋದು ತೋರಿಸ್ತೀನಿ, ಬನ್ನಿ. ಸೊ ಇವಾಗ ಪೂಜೆ ಎಲ್ಲ ಮುಗೀತು. ಇವತ್ತು ಆ್ಯಕ್ಚುಲಿ ಬಂದುಬಿಟ್ಟು ಅಮಾವಾಸ್ಯೆ ಅಂತೆ, ಅದಕ್ಕಾಗಿ ಕುಂಬಳಕಾಯಿ ನಮಗೆ ತುಂಬ ದೃಷ್ಟಿ ಆಗುತ್ತೆ ಗೈಸ್. ಯಾಕಂತ ಗೊತ್ತಿಲ್ಲ, ನಮಗೆ ಅಂದರೆ ನಮ್ಮ ಮನೆಗೆ, ನಮಗೆ ಎಲ್ಲರಿಗೂ ಓಕೆನಾ. ಅದಕ್ಕೆ ಕುಂಬಳಕಾಯಿ ಕಟ್ಟು ತುಂಬ ದಿವಸ ಆಗಿತ್ತು. ಸೊ ಅದಕ್ಕೆ ಕಟ್ಟಾಗಿ ಕೇಳಿದ್ದಾರೆ ಅಮ್ಮ. ಇವಾಗ ನಾನು ನಮ್ಮ ಅಕ್ಕ ಎತ್ಕೊಂಡು ಫುಲ್ ಅರ್ಶಿನ ಹಚ್ಚಿಬಿಟ್ಟು, ಸೊ ಇದ್ರ ಮೇಲೆ ಸ್ವಸ್ತಿಗೆ ಬರ್ದು ಕೆಳಗಡೆ ಕಟ್ಟು ಅಂತ ಅಂದ್ಲು. ಸೊ ಇವಾಗ ಅರ್ಶಿನ ಹಚ್ಚೋಣ. ಬರ್ತಾ ಇಲ್ಲ. ಆ್ಯಕ್ಚುಲಿ ಕೆಲಸ ಎಲ್ಲ ನಮ್ಮಮ್ಮ ಮಾಡ್ತಾರೆ. ಅಮ್ಮ ಊರಲ್ಲಿರೋದ್ರಿಂದ ನಾನು ನಮ್ಮ ಅಕ್ಕ ಸೇರಿಕೊಂಡು ಮಾಡ್ತಾಯಿದ್ದೀವಿ. ನನಗಂತೂ ಕಟ್ಟೋಕ್ಕೆ ಬರ್ತಾಯಿಲ್ಲ ಇದು. ಫೈನಲಿ ಕಟ್ತೆ ಗೈಸಿಂಗು. ಹಿಂಗೇನೋ ಅಲ್ವಾ ಕಟ್ಟೋದು ನಂಗೆ ಗೊತ್ತಿಲ್ಲ, ಬಂದಂಗೆ ನಾವು ಕಟ್ಟೋಣ ಅಷ್ಟೇ. ಬನ್ನಿ ಅದನ್ನ ಎತ್ಕೊಂಡೋಗಿ ಆಚೆ. ನಾನು ತುಂಬ ಅಂದರೆ ತುಂಬ ಇಂಟೆಲಿಜೆಂಟ್ ಗೈಸ್. ಯಾಕೆ ಗೊತ್ತಾ, ಆ ಕುಂಬಳಕಾಯಿ ಕಟ್ಟೋ ಟೈಮಲ್ಲಿ ವಿಡಿಯೋ ಆನ್ ಮಾಡಿದ್ದೀನಿ ಅಂತ ಅಂದ್ಕೊಂಡು ಆನ್ ಮಾಡ್ತಿರಾನೆ ಆ ಟೈಮ್ ಮಾಡಿದೆ. ಹೋಗಲಿ ಬಿಡಿ, ನೆಕ್ಸ್ಟ್ ಅಮಾವಾಸ್ಯೆಗೆ ಮತ್ತೆ ಕಟ್ತೀವಲ್ಲ ಆವಾಗ ತೋರಿಸ್ತೀನಿ. ಸೊ ಇಷ್ಟೇ ಮುಗೀತು. ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡಿ ಚೆನ್ನಾಗಿ ತಿಂದು ನೋಟ್ಸ್ ಬರ್ಕೋಬೇಕು. ಬಾಯ್ ಗೈಸ್. ಫುಲ್ ಬೇಜಾರಾಗುತ್ತೆ ಸರಿ ಗೈಸ್ ಹಿಂಗೆಲ್ಲ ಆದರೆ. ಅಂದ್ಕೊಂಡೇ ಇದ್ದಿಲ್ಲ ಗೈಸ್ ಹಿಂಗೆಲ್ಲ ಆಗುತ್ತೆ ಅಂತ. ನಾನು ಅಳ್ತಿರೋದಕ್ಕೆ ಕಾರಣ ಏನು ಗೊತ್ತಾ ಗೈಸ್, ಕೇಳಿದ್ರೆ ನೀವು ಫುಲ್ಲು ಬೇಜಾರಾಗ್ತೀರ ಗೈಸ್. ಯಾಕೆ ನಮಗೆ ಮಾತ್ರ ಹಿಂಗೆ ಅಂತ ಗೊತ್ತಿಲ್ಲ. ಸರಿ, ನಾನು ಅಳ್ತಿರೋದಕ್ಕೆ ಕಾರಣ ಏನು ಅಂತ ನಿಮಗೂ ಹೇಳ್ತೀನಿ. ನೋಡಿ ಗೈಸ್,
ಈರುಳ್ಳಿನೇ ನಾನು ಆಳೋದಕ್ಕೆ ಕಾರಣ. ಯಾಕೆ ಗೈಸ್, ಈರುಳ್ಳಿ ಕಟ್ ಮಾಡೋದು ಸಾಕು, ನಾವು ಈ ಥರ ಆಳೋದು ಸಾಕು. ಫುಲ್ಲು ಕಣ್ಣುರಿತೈತೆ ಈರುಳ್ಳಿ ಕಟ್ ಮಾಡಿದ್ದಕ್ಕೆ. ಫುಲ್ ಅಂದರೆ ಫುಲ್ಲು. ಯಾಕೆ ಗೈಸ್ ಹೌದು, ಈರುಳ್ಳಿ ಕಟ್ ಮಾಡುವಾಗ ಅಳೋದು ಅದೇನೋ ಕತೆ ಹೇಳ್ತಾರೆ, ಈರುಳ್ಳಿ ಏನೋ ಸತ್ತಾಗ ಯಾರೋ ಅಳೋರಿಲ್ಲ, ಅದಕ್ಕೆ ನಾವೆಲ್ಲರೂ ಅಳಬೇಕು ಅಂದ್ಬಿಟ್ಟು ಈರುಳ್ಳಿ ಕಟ್ ಮಾಡುವಾಗ ಕಣ್ಣಲ್ಲಿ ನೀರು ಬರುತ್ತೆ ಅಂತೆಲ್ಲ. ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ ಸ್ಟೋರಿ. ನಿಮ್ಗೆ ಯಾರಾದರೂ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಸೊ ಇವಾಗ ಏನಂದರೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ತಾಯಿದ್ದೀವಿ. ಅಡುಗೆ ನಾವು ಆ್ಯಕ್ಚುಲಿ ಮಶ್ರೂಮ್ ಬಿರಿಯಾನಿ ಅಂದರೆ ಮಶ್ರೂಮ್ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ರೆ, ಬಟ್ ಮಶ್ರೂಮ್ ಸಿಗ್ತಾಯಿಲ್ಲ. ಆನ್ಲೈನಲ್ಲೂ ಔಟ್ ಆಫ್ ಸ್ಟಾಕ್ ಅಂತ ತೋರಿಸ್ತಿದೆ. ಆಚೆ ಹೋಗಿ ತೊಗೊಬರೋಣ ಅಂದರೆ ಫುಲ್ಲು ಕೋಲ್ಡ್. ಎಷ್ಟು ಕೋಲ್ಡ್ ಅಂದರೆ ಬೇಡವೇ ಬೇಡ, ಅಷ್ಟು ಕೋಲ್ಡ್ ಆಗಿದೆ. ಸೊ ನಮ್ಮ ಅಕ್ಕ ನಾನು ಹೋಗಲ್ಲ ಅಂತ ನಾನು ಹೋಗಲ್ಲ ಅಂತ ಅಂಗಡಿಗೆ. ಸೊ ಅದಕ್ಕೆ ಇವಾಗ ಆನ್ಲೈನಲ್ಲಿ ಪನ್ನೀರ್ ಅವೈಲೇಬಲ್ ಇದೆ, ಪನ್ನೀರ್ ಬರ್ತಾಯಿದೆ. ಒನ್ಸ್ ಪನ್ನೀರ್ ಬಂದಮೇಲೆ ಅಡುಗೆ ಮಾಡೋದು ಸ್ಟಾರ್ಟ್ ಮಾಡೋಣ. ಓಕೆ, ಇವಾಗ ಸದ್ಯಕ್ಕೆ ಟೊಮೊಟೊ ಮತ್ತು ಈರುಳ್ಳಿ ಮಾತ್ರ ಕಟ್ ಮಾಡಿದ್ದೀನಿ ನೋಡಿ. ನಮ್ಮ ಅಕ್ಕ ಹೇಳಿದ್ದು ಕಟ್ ಮಾಡು ಅಂತ. ಆ್ಯಂಡ್ ಆವಾಗಲೇ ಹೇಳಿದೆ ಯೂಟ್ಯೂಬ್ ನೋಡಿಕೊಂಡು ಮಾಡ್ತೀನಿ ಅಂತ. ಬಟ್ ನಮ್ಮ ಅಕ್ಕ ನೀನು ಯೂಟ್ಯೂಬ್ ನೋಡ್ಕೊಂಡು ಮಾಡಿದ್ರೆ ಇವತ್ತೆಲ್ಲ ಮಾಡ್ತೀಯ ಅಂದ್ಬಿಟ್ಟು, ಬೇಡ ನಾನು ಹೇಳ್ಕೊಡ್ತೀನಿ ನೀನು ಮಾಡು ಅಂತ ಹೇಳಿದ್ಲು ಗೈಸ್. ಸೊ ಅದಕ್ಕೆ ಇವಾಗ ನಮ್ಮ ಅಕ್ಕ ಬರ್ತಾ ಇದ್ದಾಳೆ. ಬಂದಮೇಲೆ ನಮ್ಮ ಅಕ್ಕ ನಾನು ಅವಳು ಹೇಳ್ಕೊಡ್ತಾಳೆ. ನಾನು ಪನ್ನೀರ್ ಪಲಾವ್ ಮಾಡ್ತಾ ಇದ್ದೀನಿ. ಆಯಿತು, ಎಷ್ಟು ಅನ್ಸಿದ್ದೇನು. ಸೊ ಈ ಥರ ನಾನು ನಮ್ಮ ಅಕ್ಕ ಮನೆಯಲ್ಲಿದ್ದಾಗ ಈ ಥರ ಕ್ಯಾಮ್ರಾದಲ್ಲಿ ನೋಡಿ, ಇದೇ ನಮ್ಮ ಅಂಗಡಿ, ಮನೆ ಕೆಳಗಡೆ ಅಂಗಡಿಯಲ್ಲಿ ನೋಡ್ಕೊಂಡಿರ್ತೀವಿ. ಇದು ನಮ್ಮ ಮನೆ ಆಚೆ ಯಾರಾದರೂ ಬಂದರೆ ಗೊತ್ತಾಗುತ್ತೆ. ಆ್ಯಂಡ್ ಇದು ನಮ್ಮ ಅಂಗಡಿ ಮುಂದೆ ಯಾರನ್ನ ಬಂದರೆ ಗೊತ್ತಾಗುತ್ತೆ. ಸೊ ಇವಾಗ ನೋಡಿ ಪನ್ನೀರ್ ಬಂದೈತೆ. ಅಮ್ಮ ಇಪ್ಪದೇನು ತಿಳಿಸ್ನಲ್ಲಾಗೋ, ನಾನು ಅಡುಗೆ ಮಾಡ್ತೀನಿ, ನೀನು ನನಗೆ ಹೇಳ್ಕೊಡ್ಬೇಕು. ಅದೇ ಲಾಗ್, ಡೇ ಇನ್ ಮೈ ಲೈಫ್. ಓಕೆ, ಸೊ ಇವಾಗ ಎಲ್ಲ ನಾನೇ ಮಾಡಬೇಕು, ನೀನು ನನಗೆ ಹೇಳ್ಕೊಡು, ನಾನು ಮಾಡ್ತೀನಿ. ಓಕೆ, ಇವಾಗ ಕ್ಯಾಮ್ರಾಮನ್ ಯಶು ಅವರು ನನಗೆ ಹೇಳ್ಕೊಡ್ತವ್ರೆ. ಫಾರ್ ದಿ ಫಸ್ಟ್ ಟೈಮ್ ಗೈಸ್ ಪನ್ನೀರ್ ಕಟ್ ಮಾಡ್ತಾ ಇದ್ದೀನಿ. ಹೆಂಗೆ ಕಟ್ ಮಾಡಬೇಕು ಅಂತಲೂ ಗೊತ್ತಿಲ್ಲ. ಅದು ಏನು ಎಂತ ಕಟ್ಟರು ಅಂದರೆ ಸಾಕ ಇಷ್ಟಿಷ್ಟು ದೊಡ್ಡದು. ಓ ಮೈ ಗಾಡ್. ಹ್ಯಾಪಿ ಬರ್ಡೇ ಟು ಮೀ. ಹ್ಯಾಪಿ ಬರ್ಡೇ ಗೈಸ್. ಕೇಕ್ ಇದು ಪನ್ನೀರ್ ಕೇಕ್ ಇದೆ. ಸೊ ಇವಾಗ ಪನ್ನೀರ್ ಪಲಾವ್ ಮಾಡೋದು ಫುಲ್ ರೆಸಿಪಿ ನಾವು ಈ ವಿಡಿಯೋದಲ್ಲಿ ಹಾಕಲ್ಲ. ಯಾಕಂದರೆ ಇವಾಗಲೇ 22 23 ಮಿನಿಟ್ಸ್ ವಿಡಿಯೋ ಇದೆ. ಇನ್ನೂ ಲಾಂಗ್ ಹಾಕಿದ್ರೆ ನೋಡೋಕ್ಕೂ ಇಂಟ್ರೆಸ್ಟ್ ಬರಲ್ಲ. ಅದಕ್ಕೆ ನೆಕ್ಸ್ಟ್ ಶಾರ್ಟ್ ವಿಡಿಯೋದಲ್ಲಿ ಆದರೂ ಇಲ್ಲ ಅಂದರೆ ಲಾಂಗ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇಲ್ಲಿ ಜಸ್ಟ್ ಹೆಂಗೆ ಮಾಡೋದು ಅಂತ ಸ್ವಲ್ಪ ಅಷ್ಟೇ ಹಾಕ್ತಾಯಿದ್ದೀನಿ. ಆ್ಯಂಡ್ ನಾವು ಬಂದುಬಿಟ್ಟು ಫುಲ್ ಫನ್ನಾಗಿ ಮಾತಾಡಿಕೊಂಡು ನಾನು ನಮ್ಮ ಅಕ್ಕ ಫುಲ್ಲು ಎಂಜಾಯ್ ಮಾಡಿಕೊಂಡು ಮಾಡಿರೋದು. ಸೊ ಅದಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ಅದೆಲ್ಲ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ಅದಾದಮೇಲೆ ಇನ್ನು 2 ಕುಕ್ಕಿಂಗ್ ಲಾಗ್ ಇದೆ. ಒಂದು ಕೇಸರಿ ಬಾತ್ ಇದೆ, ಇನ್ನೊಂದು ಬಂದುಬಿಟ್ಟು ಗುಲಾಬ್ ಜಾಮೂನ್ ಇದೆ. ಮಾಡೋಕ್ಕೆ ಟೈಮ್ ಇಲ್ಲ ಗೈಸ್, ಶೂಟ್ ಮಾಡೋಕ್ಕೆ ಟೈಮ್ ಇಲ್ಲ ನನಗೆ ಕಾಲೇಜು ಎಕ್ಸಾಮ್ಸು ಎಲ್ಲ ಅಸೈನ್ಮೆಂಟ್ಸ್ ಎಲ್ಲ ಕೊಡ್ತವ್ರೆ ನೋಡಿ. ಒಂದು ಸಂಡೇಗೆ 4 ಅಸೈನ್ಮೆಂಟ್ಸ್ ಕೊಟ್ಟವ್ರೆ. ಹಿಂಗೆ ಬರೆಯೋದು, ಫುಲ್ಲು ಟೈಮ್ ಇಲ್ಲ ಅಷ್ಟೇ. ಟೈಮ್ ಸಿಕ್ಕಿದಾಗೆಲ್ಲ ಮಾಡ್ತೀನಿ, ಓಕೆನಾ. ಸೊ ನಿಮ್ಮ ಎಲ್ಲರಿಗೂ ನನ್ನ ವ್ಲಾಗ್ಸ್ ಇಷ್ಟ ಆಗ್ತಿದೆ ಅಂತ ಅಂದ್ಕೊತಾ ಇದ್ದೀನಿ. ಸೊ ನೋಡ್ಬೋದು ಪನ್ನೀರ್ ಪಲಾವ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆ್ಯಂಡ್ ಇಷ್ಟೇ ಗೈಸ್ ಈ ವ್ಲಾಗ್. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.